ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಂಗಾರಪೇಟೆ ತಾಲೂಕು ಶಾಖೆಯ ವತಿಯಿಂದ ನಮ್ಮ ತಾಲೂಕು ಸಂಚಾಲಕರಾದಂಥ ದೇಶದಲ್ಲಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇವತ್ತೇನು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಎಮ್ಕೊತ್ನೂರು ಬಳಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅದು ಸಮಾಜ ಕಲ್ಯಾಣ ಇಲಾಖೆಗೆ ಒಳಪಟ್ಟಿದೆ. ಆ ವಸತಿ ಶಾಲೆಯಿಂದ ಮಕ್ಕಳು ಪ್ರವಾಸ ಅಂತೇಳಿ ಹೋಗಿ ಏನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮುದ್ರ ತೀರದಲ್ಲಿ ಆಟ ಆಡ್ತಾ ಇರೋ ಸಂದರ್ಭದಲ್ಲಿ ರವಂತಿ ಅನ್ನೋ ಹುಡುಗಿ ಮೃತಪಟ್ಟಿದ್ದು 3 ಜನ ವಿದ್ಯಾರ್ಥಿನಿಯರು ಸಮುದ್ರ ಪಾಲಾಗಿದ್ದು 3 ಜನರ ಸ್ಥಳೀಯ ರಕ್ಷಣೆ ಮಾಡಿದ್ದಾರೆ ಅಂತ ವರದಿಯಾಗುತ್ತದೆ. ಈ ಘಟನೆಗೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರು ಏನಿದ್ದಾರೆ ಈ ಜಿಲ್ಲೆಯಲ್ಲಿ ಅವರೇ ನೇರ ಹೊಣೆಗಾರಿಕೆ ಮಾಡಬೇಕು. ಕಾರಣ ಇಷ್ಟೇ, ಕೋಲಾರ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಿರಂತರವಾಗಿ ಮಾಲೂರು ಯಲವಳ್ಳಿಯಿಂದ ಹಿಡಿದು ಕೋಲಾರ ತಾಲೂಕು ಅಮ್ನಲ್ಲೂರಿಂದ ಹಿಡಿದು ಕೋಲಾರ ನಗರದಿಂದ ಹಿಡಿದು ಎಲ್ಲ ಕಡೆ ನಿರಂತರವಾಗಿ ಈ ಥರ ಘಟನೆಗಳು ಅಹಿತಕರ ಘಟನೆಗಳು ನಡೀತಾನೆ ಇದೆ. ಜಿಲ್ಲಾ ಆಡಳಿತ, ಜಿಲ್ಲಾ ಅಧಿಕಾರಿಗಳಾಗಲಿ, ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳಾಗಲಿ, ಜಂಟಿ ನಿರ್ದೇಶಕರಾಗಲಿ ಮತ್ತು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಾಗಲಿ ಇವರು ಯಾರಿಗೂ ದಲಿತ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರ ಬಗ್ಗೆ ಇವರಿಗೆ ಆಸಕ್ತಿ ಇಲ್ಲ. ಇವರ ನಿರ್ಲಕ್ಷ್ಯನೇ. ವಿದ್ಯಾರ್ಥಿಗಳ ಓದ ಕಡೆ ಇವರು ಗಮನ ಕೊಡ್ತಾ ಇಲ್ಲ. ಬರೀ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯದಲ್ಲಿ ಏನು ಬರ್ತಾಯಿದೆ, ಹಣನ ಯಾವ ರೀತಿ ತೋರಿಸಬೇಕು, ಯಾವ ರೀತಿ ಇದು ಮಾಡಬೇಕು, ಕಾಮಗಾರಿಗಳು ಈ ವಿಧದಲ್ಲೇ ಇದ್ದಾರೆ. ಆ ವಿದ್ಯಾರ್ಥಿಗಳ ಶಿಕ್ಷಣ ಗುಣಮಟ್ಟ ಆಗಲಿ, ವಿದ್ಯಾರ್ಥಿಗಳ ಆರೋಗ್ಯ ಗುಣಮಟ್ಟ ಆಗಲಿ, ವಿದ್ಯಾರ್ಥಿಗಳ ರಕ್ಷಣೆಯಲ್ಲಾಗಲಿ ಇವರು ಯಾವ ಕಿಂಚಿತ್ತನ್ನು ಕಾಳಜಿ ವಹಿಸ್ತಾ ಇಲ್ಲ. ಬರೀ ಇಲ್ಲಿ ಸ್ಥಳೀಯ ರಾಜಕಾರಣಿಗಳ ಒಂದು ಕೈಗೊಂಬೆಗಳಾಗಿ ಅವರ ಅಣತೆ ಅಂತಲೇ ಇಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ಈಗಾಗಲೇ ಏನು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಈ ಪ್ರೆಸೆಂಟ್ ಏನಿದ್ದಾರೆ ಮುಳಬಾಗಿಲು ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು ಏನಿದ್ದಾರೆ ಅವ್ರು ರಾಜೇಶ್ ಅಂತ ಇವಾಗ ಏನು ಯೋಜನೆ ಆಗಿದ್ದಾರೆ. ಇದೆಲ್ಲ ನಿರ್ಲಕ್ಷ್ಯತೆಯಿಂದ ಈ ಘಟನೆ ಕಾರಣ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ಸಂದರ್ಭದಲ್ಲಿ ಮಾನ್ಯ ಆಯುಕ್ತರು ಏನಿದ್ದಾರೆ ರಾಕೇಶ್ ಕುಮಾರ್ ಅವರು ಮತ್ತು ಮಾನ್ಯ ಏನು MD ಇದ್ದಾರೆ ವಸತಿ ಶಿಕ್ಷಣ ಸಮಿತಿ ಕಾಂತರಾಜ್ ಅವರು ಮತ್ತು ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳು ಏನಿದ್ದಾರೆ ಇವ್ರನ್ನ ಪ್ರಶ್ನೆ ಮಾಡ್ತಾ ಇದೆ. ಈ ಒಂದು ಶಿಕ್ಷಣ ಪಡೆಯತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹವಾಮಾನ ಇಲಾಖೆ ಮುನ್ಸೂಚನೆ ಇದ್ದರೆ ಕೂಡ ಈ ಥರ ಚಂಡಮಾರುತಗಳು ಇದ್ದರೆ ಕೂಡ ಇಂಥ ಸಂದರ್ಭದಲ್ಲಿ ನಮ್ಮ ವಸತಿ ಶಾಲೆ ಮಕ್ಕಳು ಪ್ರವಾಸಕ್ಕೆ ಹೋಗೋದಕ್ಕೆ ಅನುಮತಿ ಕೊಟ್ಟವರು ಯಾರು? ಜಿಲ್ಲಾಧಿಕಾರಿಗಳು ಕೊಟ್ಟರೆ, ಜಿಲ್ಲಾ ಮುಖ್ಯ ನಿರ್ವಹಣಾಧಿಕಾರಿಗಳು ಕೊಟ್ಟರೆ, ಜಂಟಿ ಸಮಾಜ ಕಲ್ಯಾಣಾಧಿಕಾರಿಗಳು ಯಾರು ಪ್ರವಾಸಕ್ಕೆ ಅನುಮತಿ ಕೊಟ್ಟಿದ್ದಾರೆ? ಕಾರಣ ಏನಿತ್ತು ಇವಾಗ ಹೋಗೋಂಥ ಇಂಥ ಪ್ರಶ್ನೆಗಳೆಲ್ಲ ಬರ್ತಾ ಇದೆ. ಇನ್ನೂ ಒಂದು ದುರಂತ ಏನಂದರೆ ಈಗ ನಾವು ಇದರಲ್ಲಿ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ದೀವಿ. ಈ ಘಟನೆಗೆ ಕಾರಣ ಹೊರಗುತ್ತಿ ಶಿಕ್ಷಕರು, ಅತಿಥಿ ಉತ್ತಮ ಶಿಕ್ಷಕರು ಮತ್ತು ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿನ ವಜಾ ಮಾಡಿದ್ದೀವಿ ಅಂತೇಳಿ ಒಂದು ಹೇಳಿಕೆ ಬರ್ತಾ ಇದೆ. ಇದು ತುಂಬ ಯಾಕಂದರೆ ಜವಾಬ್ದಾರಿ ಸ್ಥಾನದಲ್ಲಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜಂಟಿ ನಿರ್ದೇಶಕ ಏನಿದ್ದಾರೆ ಶ್ರೀನಿವಾಸ ಆಗಲಿ, ಅಲ್ಲಿ ಮುಳಬಾಗಿಲು ತಾಲೂಕು ಸಮಾಜ ಕಲ್ಯಾಣ ಉಸ್ತುವಾರಿ ಏನಿದ್ದಾರೆ ರಾಜೇಶ್ ಆಗಲಿ, ಜಿಲ್ಲಾ ಅಧಿಕಾರಿಗಳು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಜಿಲ್ಲಾ ಅಧಿಕಾರಿಗಳಿಗೆ ಅಧ್ಯಕ್ಷರಾಗಿರ್ತಾರೆ. ಪ್ರತಿಯೊಂದು ಅವ್ರ ಗಮನಕ್ಕೆ ಹೋಗಬೇಕಾಗಿರ್ತಾರೆ. ಅವರ ಅಣತಿಯಂತೆನ ಆಡಳಿತ ನಡೆಸಬೇಕಾಗ್ತದೆ. ಅವರ ಒಂದು ಇದೇನಿದೆ ಇದೆಲ್ಲರನ್ನು ನೋಡಿಕೊಂಡು ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ತುಂಬ ಶೋಚನೀಯ ಸ್ಥಿತಿ ತಲುಪಿದೆ. ವಿದ್ಯಾರ್ಥಿಗಳ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ, ಕಾಳಜಿ ಇಲ್ಲ. ಅವ್ರ ಶಿಕ್ಷಣದ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ, ಕಾಳಜಿ ಇಲ್ಲ. ಇಲ್ಲಿ ಒಂದು ರಾಜಕೀಯ ಒಂದು ಹಸ್ತಕ್ಷೇಪಗಳಿಂದ ಯಾವುದೋ ಬೇರೆ ಅನ್ಯ ಇಲಾಖೆಯಿಂದ ಬಂದು ಸರ್ಕಾರನೇ ಅವರ ನಿಯೋಜನೆಯನ್ನು ರದ್ದು ಮಾಡಿದರೆ ಕೂಡ ಸಹ ಅವರು ಇಲ್ಲಿ ಅಧಿಕಾರಿಗಳು ಚಾಲೆಂಜಿಂಗವಾಗಿ ಇಲ್ಲಿ ಕೆಲಸ ನಿರ್ವಹಿಸಿಕೊಂಡು ಇಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣವನ್ನು ತುಂಬ ಕೀಳು ಗುಣಮಟ್ಟದ ರೀತಿಯಲ್ಲಿ ತಲುಪೋದಕ್ಕೆ ಕಾರಣ ಆಗಿದ್ದಾರೆ. ಅದರಿಂದ ಇದಕ್ಕೆಲ್ಲ ನೇರ ಕಾರಣ ಜಿಲ್ಲಾ ಆಡಳಿತನೇ, ಜಿಲ್ಲಾ ಅಧಿಕಾರಿಗಳೇ, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳೇ ಆಗಿರ್ತದೆ. ನಾನು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಮಹದೇವರಪ್ಪನ ಹೇಳ್ತಿದ್ದೀನಿ, ಮಾನ್ಯ ಆಯುಕ್ತರು ರಾಕೇಶ್ ಕುಮಾರ್ ಏನಿದ್ದೀರಿ, ಈ ಜಿಲ್ಲಾ ನೋಡಲ್ ಅಧಿಕಾರಿಗಳಾದಂಥ ದೇವರಾಜ್ ಏನಿದ್ದೀರಿ, ವಸತಿ ಶಿಕ್ಷಣ ಸಂಸ್ಥೆಗಳ ಕಾರ್ಯನಿರ್ವಹಣಾಧಿಕಾರಿಗಳು ನೀವೆಲ್ಲರೂ ಜವಾಬ್ದಾರಿಯುತವಾಗಿ ನಡಿಬೇಕು. ಈ ಜಿಲ್ಲೆನ ನೀವು ಸರಿ ಮಾಡಬೇಕು. ಈ ಜಿಲ್ಲೆ ಬಗ್ಗೆ ನೀವು ತೋರ್ತಕ್ಕಂಥ ಕಾಳಜಿ ಸರಿಯಲ್ಲ. ನಿಮ್ಮದು ಇದರಲ್ಲಿ ನಿರ್ಲಕ್ಷ್ಯತೆ, ನಿಮ್ಮದು ಪಾಲು ಇದೆ. ಈಗಾಗಲೇ ಏನು ಮೃತಪಟ್ಟಿರೋ ಕುಟುಂಬಕ್ಕೆ ಸರ್ಕಾರ ಕೂಡಲೇ ಅವರಿಗೆ ಏನೇನೋ ಇದು ಕೊಡಬೇಕಾಗಿದೆ, ನೆರವು ಕೊಡಬೇಕು. ಆಮೇಲೆ ಸಮುದ್ರದಲ್ಲಿ ಕಾಣೆಯಾಗಿರ್ತಕ್ಕಂಥ 3 ಜನ ಮಕ್ಕಳನ್ನು ಸುರಕ್ಷಿತವಾಗಿ ಆ ಕುಟುಂಬಗಳಿಗೆ ತಲುಪಿಸಬೇಕು. ಅಲ್ಲಿರ್ತಕ್ಕಂಥ ಮಕ್ಕಳನ್ನು ಆರೈಕೆ ಮಾಡಿ ಅವರ ಕುಟುಂಬ
ಕಾನೂನಿಗೆ ತಲುಪಿಸೋಂಥ ಕೆಲಸನ ಜಿಲ್ಲಾಡಳಿತ ಮಾಡಬೇಕಾಗುತ್ತೆ. ಈ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿದಲ್ಲಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ತೀವ್ರವಾದಂಥ ಒಂದು ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತೇವೆ.